ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ನಾವು ಇತ್ತೀಚೆಗೆ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ. ಸೊ ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ ಏನೇನು ನೋಡಿದ್ವಿ, ನಾನಿವಾಗ ನಮ್ಮ ಹೋಮ್ ಸ್ಟೇಗೆ ಬಂದ್ವಿ. ಸೊ ನಾವು ಹೋಮ್ ಸ್ಟೇನಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡಿದ್ವಿ. ಸೊ ಇದು ಚಿಕ್ಕಮಂಗ್ಳೂರಲ್ಲೇ ಇರೋದು. ಚಿಕ್ಕಮಂಗ್ಳೂರಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಯಾವುದಾದ್ರೂ ಟ್ಯಾಕ್ಸಿನಲ್ಲಿ ಇಲ್ಲ ಅಂತ ಅಂದರೆ ಆಟೋಗಳಲ್ಲಿ ಬರ್ಬೋದು ಇಲ್ಲಿಗೆ. ಸೊ ಚಿಕ್ಕಮಂಗ್ಳೂರು ಬಸ್ ಸ್ಟಾಪಿಂದ, ಇಲ್ಲಾಂದರೆ ಡೈರೆಕ್ಟ್ ಓನ್ ವೆಹಿಕಲ್ ಇದ್ದರೆ ಡೈರೆಕ್ಟಾಗೆ ಬಂದುಬಿಡ್ಬೋದು. ಇದು ಭೂತಪ್ಪ ಟೆಂಪಲ್ ಹತ್ರ ಬರುತ್ತೆ, ಆದರ್ಶ ನಗರ ಚಿಕ್ಕಮಂಗ್ಳೂರು. ಇದು ಉಳಿಯಾರಳ್ಳಿ ಅಂತ ಒಂದು ಏರಿಯಾ, ಅಲ್ಲಿ ಏರಿಯಾದಲ್ಲಿ ನಾನು ತೋರಿಸ್ತಾ ಇರೋದು ಇವಾಗ ಕಾಫಿ ಎಸ್ಟೇಟು. ಅದು ಹಿಂದೆಗಡೆ ಎಲ್ಲ ಅವ್ರದ್ದೇ ಕಾಫಿ ಎಸ್ಟೇಟ್ ಇದೆ. ಸೊ ಅಲ್ಲಿ ಕಾಫಿ ಎಲ್ಲ ಅಲ್ಲಿಂದ ಎಸ್ಟೇಟಿಂದೇ ಕಾಫಿ ಅದು ನಮಗೆ ಕೊಡೋದು, ಫ್ರೆಶ್ ಕಾಫಿ ಚೆನ್ನಾಗಿತ್ತು. ಹೋಗಿದ ತಕ್ಷಣವೇ ನಮಗೆ ಅರ್ಲಿ ಮಾರ್ನಿಂಗ್ ಕಾಫಿ ಕೊಟ್ಟರು. ಸೊ ನಾವು ಬೆಳಗ್ಗೆನೇ ಜಾವನೇ ರೀಚ್ ಆಗಿದ್ದು. ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಬೇಸಿಕ್ ಅಕಾಮಿಡೇಷನ್ಸ್ ಇರುತ್ತೆ, ಬಜೆಟ್ ಫ್ರೆಂಡ್ಲಿ. 1800 ರೂಪೀಸ್ ಪರ್ ಹೆಡ್ ಇತ್ತು. ನಾವು ಹೋಗಿದ್ದು ಕ್ರಿಸ್ಮಸ್ ಟೈಮಲ್ಲಿ ಹೋಗಿದ್ವಿ. ಸೊ ಕ್ರಿಸ್ಮಸ್ ಟೈಮು, ನ್ಯೂ ಇಯರ್ ಟೈಮಲ್ಲೆಲ್ಲ ಚಿಕ್ಕಮಂಗ್ಳೂರಲ್ಲಿ ಹೆವಿ ಕ್ರೌಡ್ ಇರುತ್ತೆ. ಎಲ್ಲ ಹೋಗ್ತಾ ಇರೋದು. ಇದು ಬ್ರೇಕ್ಫಾಸ್ಟು, ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ 8 o'clock-ಗೆ 8:30ಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿರುತ್ತೆ. ಸೊ ಅವತ್ತು ತುಂಬ ಜನ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು, ನಾವು ಬೇಗ ಹೊರಡಬೇಕಿತ್ತು. ಇನ್ನೊಂದೇನಪ್ಪ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಹೋದರೆ ಚೆನ್ನಾಗಿರೋದ್ರಿಂದ ಒಂದೊಂದ್ಸತಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದೇ ಆಗುತ್ತೆ. ಸೊ ನಾವು ಅದು ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಸೊ ಅಲ್ಲೇ ಕಾಫಿ ತೋಟ ಮಧ್ಯೆ ಎಲ್ಲ ಓಡಾಡಿಕೊಂಡು 8:30ಗೆ ಬಿಟ್ವಿ. ಇವಾಗ ತೋರಿಸ್ತಾ ಇರೋದು ನಾನು, ಇದು ಡಿನ್ನರು. ಸೊ ಎಲ್ಲ ಮಿಕ್ಸಪ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಡಿನ್ನರಲ್ಲೂ ಚೆನ್ನಾಗಿತ್ತು. ಎಲ್ಲ ಹೋಮ್ ಮೇಡು, ಯಾವುದು ಒಂಥರ ಹೆವಿ ಅಂದರೆ ಜಾಸ್ತಿ ಮಸಾಲೆ ಎಲ್ಲ ಹಾಕಿ ತುಂಬಾ ಹೆವಿ ಅನಿಸ್ತಾ ಇರಲಿಲ್ಲ. ಲೈಟಾಗಿತ್ತು ಫುಡ್ಡೆಲ್ಲ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಸೊ ನಾವು ಹೋಗಿದ್ದು ಕ್ರಿಸ್ಮಸ್ ರಜದಲ್ಲಿ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇದ್ದರು. ಸೊ ಎಲ್ಲ ಅಂದರೆ ಫಸ್ಟೇ ಬುಕ್ ಮಾಡಿಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ. ನಾವು ಅಲ್ಲಿ ಹೋಗಿ ಸ್ಪಾಟಲ್ಲಿ ಹುಡುಕಿ ನಾವು ಬುಕ್ ಮಾಡ್ಕೋತೀವಿ ಅಂದರೆ ಸಿಗೋದೇ ಇಲ್ಲ. ಡಬ್ಬಲ್ ರೇಟ್ ಹೇಳ್ತಾರೆ, ಒಂದೊಂದ್ಸತಿ ಟ್ರಿಪಲ್ ರೇಟ್ ಹೇಳ್ತಾರೆ. ದುಡ್ಡು ಕೊಡ್ತೀವಿ ಅಂದರೂ ಎಲ್ಲ ಖಾಲಿ ಇಲ್ಲ, ವೇಕೆನ್ಸೀಸ್ ಇಲ್ಲ, ಎಲ್ಲ ಫಿಲ್ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟೇ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾವು ಯಾವುದಾದ್ರೂ ಪೀಕ್ ಟೈಮಲ್ಲೆಲ್ಲ ಹೋಗ್ತೀವಿ ಅಂತ ಅಂದರೆ. ಆವಾಗಲೂ ಕೂಡ ನಾವು ಹೋದಾಗೂ 1800 ರೂಪೀಸ್ ಪರ್ ಹೆಡ್ ಆಗಿತ್ತು. ಸೊ ಇದು ನಮಗೆ ಬೇಸಿಕ್ ಫೆಸಿಲಿಟೀಸಿಗೆ ತುಂಬಾ ಹೆವಿಯಾಗಿ ಪೇ ಮಾಡಿದ್ವಿ ಅಂತ ಅನ್ನಿಸ್ತು. ಸೊ ಮಾರ್ನಿಂಗು ಮತ್ತು ಈವ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಡಿನ್ನರ್ ಎರಡೂ ಇನ್ಕ್ಲೂಡ್ ಇತ್ತು. ಸೊ ಒನ್ ಡೇ ಮಾತ್ರ ನಾವು ಈ ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡಿದ್ವಿ. ಸೊ ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ ನಾವು ಆಚೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗೋದ್ರಿಂದ ಅಲ್ಲಿ ಏನು ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಬೇಕಾಗಿರಲ್ಲ. ಸೊ ಇವಾಗ ನಾವು ಕಾಫಿ ಎಸ್ಟೇಟ್ ಒಳಗಡೆ ಹೋಗಿ ಕಾಫಿ ಬೀಜಗಳನ್ನೆಲ್ಲ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡಿ ಒಳಗಡೆ ಇರೋ ಮರಗಳು ಎಲ್ಲ ಚೆನ್ನಾಗಿತ್ತು. ಸೊ ಅದು ಹೋಮ್ ಸ್ಟೇ ಹಿಂದೆಗಡೆನೇ ಇರೋದು ಇದು ಕಾಫಿ ಗಿಡಗಳು, ಕಾಫಿ ಎಸ್ಟೇಟು. ಎಷ್ಟೊಂದು ಸತಿ ನಾವು ಕಾಫಿ ಗಿಡಗಳನ್ನ ನೋಡೇ ಇರಲ್ಲ. ಸೊ ಕಾಫಿ ಬೀಜ ಹೇಗೆ ಬರುತ್ತೆ, ಹೇಗೆ ಬಿಡುತ್ತೆ, ಅದರಿಂದ ಹೇಗೆ ಕಾಫಿ ತೆಗಿತಾರೆ, ಕಾಫಿ ಮಾಡ್ತಾರೆ ಅಂತ.
ಸೊ ಇಲ್ಲಿಗೆ ನಾವಂತೂ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಬಾಯ್, ಸಿ ಯು. ಹೀಗೆ ನಾನು ಎಲ್ಲ ವಿಡಿಯೋಗಳನ್ನ ನೋಡಿ, ಸೊ ಎಲ್ಲ ನಮ್ಮ ಚಿಕ್ಕಮಂಗ್ಳೂರು ಟ್ರಿಪ್ಪಿಂದು ಎಲ್ಲ ಸೀರೀಸ್ ಆಫ್ ವೀಡಿಯೋಸ್ನ ನಾನು ಒಂದು ಪ್ಲೇ ಲಿಸ್ಟಲ್ಲೇ ಹಾಕಿದ್ದೀನಿ. ಸೊ ಎಲ್ಲ ಪ್ಲೇಸಸ್ಗಳು, ವಾಟರ್ ಫಾಲ್ಸ್ಗಳು ಮತ್ತು ಅಲ್ಲಿನ ಟ್ರೆಕ್ಕಿಂಗ್ ಪ್ಲೇಸ್ಗಳೆಲ್ಲ ನಿಮಗೆ ಚೆನ್ನಾಗಿ ಅನಿಸುತ್ತೆ ಯಾರಿಗೆ ಅಡ್ವೆಂಚರ್ ಇಷ್ಟಪಡೋರಿಗೆಲ್ಲ. ಓಕೆ ಬಾಯ್ ಅಗೇನ್.